ಪೌರಾಣಿಕ ಪಾತ್ರದಲ್ಲಿ ರಾಜನ ಪಾತ್ರದಲ್ಲಿ ನೋಡಲಿಕ್ಕೆ ತುಂಬ ಇಷ್ಟ ಉಂಟು ಅಭಿಮಾನಿಗಳಿಗೆ. ಮುಂದೆನೂ ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದಾ ಅಥವಾ ಏನು? ನನಗೆ ಇರೋ ಪ್ರಾಬ್ಲಮ್ ಓಪನ್ ಆಗಿ ಹೇಳ್ತೀನಿ ಕೇಳಿ. ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ, ಇದು ಒಂದು ನನಗೆ ಆಗಲ್ಲ. ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ ನಾನು ಯಾವುದೋ ಒಂದು ಈ ಥರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿದ್ದು. ಅಂದರೆ ಆ ಟೈಮಲ್ಲಿ ಹೇಳಿದರು, ಹೀರೋ ಅಂದರೆ ಫೈಟ್ ಕಲಿಬೇಕು, ಕುದುರೆ ಓಡೋದು ಕಲಿಸ್ಬೇಕು, ಏನೇನೋ ಹೇಳಿದರು. ನಾನು ಸೀರಿಯಸ್ ಆಗಿ ಹೋಗಿದ್ದೆ, ಕಲಿತೆ. ಒಂದು ವಾರ, ಒಂದು 10 ದಿನ ಚೆನ್ನಾಗಿ ಓಡಿಸಿದೆ. ಒಂದು ದಿನ ಸುಮ್ಮನೆ ನುತ್ತಿದ್ದ ಕುದುರೆ ಯಾಕೆ ಎಗುರುತು ಅಂತ ಗೊತ್ತಿಲ್ಲ, ಎಳ್ಕೊಂಡು ಬೀಡ್ಕೊಂಡು ಕಾಲು ಸಿಗಾಕೊಂಡು ಒಂದು 20 ಮೀಟ್ರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು. ಆವಾಗ ಆಗಿರೋ ಭಯ ಇದೆಯಲ್ಲ, ಪ್ರಪಂಚನೇ ನೋಡ್ಬಿಟ್ಟೆ ನಾನು. ಅದಾದಮೇಲೆ ಅರ್ಥ ಆಯಿತು ಒಂದು ಯಾವುದ್ರ ಮೇಲೆ ಹತ್ತಿದ್ರು ಅದರದ್ದು ಬ್ರೇಕು ಹ್ಯಾಂಡ್ಲು ಎಲ್ಲಿದೆ ಅಂತ ಗೊತ್ತಿರಬೇಕು. ಕುದುರೆಯಲ್ಲಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ 10 ಅಂತ ತುಂಬ ಫೋರ್ಸ್ ಮಾಡೋದ. ನೀನು ತೀಪರ್ಲಾಗ ಹೊಡೆದು ನೀನು ಬೇಡ, ನೀನು ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ ಸ್ಯಾಡಲ್ ಬಿಚ್ಕೊಬೋದು, ಧಡ್ ಅಂತ ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟ್ ಒಂದೇ. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ನಾನು. ಈ ಪೌರಾಣಿಕ ಮಾಡಿದ್ರೆ ಫಸ್ಟು ನಮಗೆ ಯುದ್ಧಕ್ಕೆ ಬಿಡ್ತೀರಾ, ಆ ಕುದುರೆ ಮೇಲೆ ಕಿರ್ಚ್ಕೊಂಡು ಬರಬೇಕು. ಯಾಕೆ ಬೇಕು? ಈಗ ಮಾಡ್ತಾರೋ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ, ಬೇಗ ಮುಗಿಸ್ತೀನಿ, ಬೇಗ ಮನೆಗೆ ಹೋಗ್ತೀನಿ, ಬೇಗ ಪಿಕ್ಚರ್ ರಿಲೀಸ್ ಆಗ್ತವೆ. ಈಗ ಮಾಡ್ತಾರೋ ಬಿಲ್ಲಾ ರಂಗದಲ್ಲಿ ಮೇಕಪ್ ಎಷ್ಟೊತ್ತು ಆಗ್ತಾ ಇದೆ ಗೊತ್ತಾ? ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಾಲ್ಡ್ ಬಿಲ್ಲಾ 2 hours, ಆ್ಯಂಡ್ ಐಮ್ ನಾಟ್ ಜೋಕಿಂಗ್, 2 hours. ಹೇರ್ ಇದರಿಂದ ಮಾಡೋದ್ರಿಂದ ಹಿಡಿದು, ಸ್ಟ್ಯಾಂಡ್ ಮಾಡೋದ್ರಿಂದ ಹಿಡಿದು, ಪ್ರಾಸ್ಥೆಟಿಕ್ಸಿಂದ ಹಿಡಿದು ಎಲ್ಲ ಕೂತು ನನ್ನ ಲೈಫಲ್ಲೇ ನಾನು ಇಷ್ಟೊತ್ತು ಯಾವತ್ತು ಮೇಕಪ್ ಪರ್ ಎವ್ರಿ ಡೇ ಐ ಟೇಕ್ 2 hours ಟು ರಿಮೂವ್ ಇಟ್ ಟೇಕ್ ಆಲ್ಮೋಸ್ಟ್ 25 minutes. ಸೊ ಹೀಗಿರಬೇಕಾದ್ರೆ ಆ ಕ್ಯಾರೆಕ್ಟರ್ಗಳು ಆಗಿ ಹೇಳ್ಕೊಂಡು ಹೋಗ್ತವೆ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ದಟ್ ಮಚ್ ಆಫ್ ಪೇಷನ್ಸ್ ಫಾರ್ ದಟ್. ದಟ್ಸ್ ಆಲ್. ಸರ್, ನಿಮ್ಮ ಹೇರ್ ಸ್ಟೈಲ್ ತುಂಬ ವೈರಲ್ ಆಗ್ತಿದೆ, ತುಂಬ ಚೆಂದ ಕಾಣ್ತಾ ಇದ್ದೀರಿ ಕೂಡ. ಬಟ್ ನಿಮ್ಮ ಹೇರ್ ಕೇರ್ ರುಟೀನ್ ಹೇಗಿರುತ್ತೆ ನಮಗೂ ಸ್ವಲ್ಪ ಹೇಳಿ. ಡೈಲಿ ಸ್ನಾನ ಮಾಡಬೇಕಮ್ಮ, ನಂಬರ್ 1. ಓಕೆ, ರಾತ್ರಿ ಹೊತ್ತು ಎಷ್ಟೇ ಲೇಟ್ ಆಗಿದ್ರು ಕಾರ್ಯಕ್ರಮ, ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಇಲ್ಲ ಅಂದರೆ ಇದೇ ಕೂದಲಲ್ಲಿ ಹೆಂಗೆ ಕಾಣಿಸ್ತೀವಿ ಅಂದರೆ ಮಾತ್ರ ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ ಕರ್ಲಿ ಹೇರ್ಸ್ ಇದ್ದಾಗ ನೀವು ಬೆಳಗ್ಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಸ್ವಲ್ಪ ಧೈರ್ಯ ಬೇಕು ನಮಗೆ ನೋಡೋಕೆ ಅವಾಗ. ಹೌದು. ನೋ ನಥಿಂಗ್, ದೇರ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್ ವಿ ಹ್ಯಾವ್ ಟು ಟೇಕ್. ಲೆಟ್ಸ್ ಲೀವ್ ಇಟ್. ಐ ಫೀಲ್ ಲೈಕ್ ಐ ಆಮ್ ಡೂಯಿಂಗ್ ಸಮ್ ಹೇರ್ ಎಂಡೋರ್ಸ್ಮೆಂಟ್ ರೈಟ್ ನೌ.